ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇದೀಗ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರು ಕರ್ನಾಟಕ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯ ಮಂಡಳಿಯವರು SSLC ಪರೀಕ್ಷೆ 2023ರ ಫಲಿತಾಂಶವನ್ನು ಪ್ರಕಟಣೆಯನ್ನು ಮಾಡಿದ್ರು. ಯಾವ ಜಿಲ್ಲೆವಾರು ಯಾವ ಒಂದು ಸ್ಥಾನದಲ್ಲಿದೆ ಅನ್ನೋದನ್ನ ಇಲ್ಲಿ ನೋಡೋಣ. ಆಮೇಲೆ ನೀವು ಕೂಡ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ಗಳನ್ನು ಮಾಡ್ತೀವಿ. ಸೊ ಈ ವರ್ಷ ಚಿತ್ರದುರ್ಗ ಜಿಲ್ಲೆ 96.8% ಪ್ರತಿಶತ ಪಡೆದು ಮೊದಲ ಸ್ಥಾನದಲ್ಲಿದ್ದರೆ, ಮಂಡ್ಯ ಜಿಲ್ಲೆ 96.74ರಿಂದ ದ್ವಿತೀಯ ಸ್ಥಾನ, ಹಾಸನ ಜಿಲ್ಲೆ 96.68, ಬೆಂಗಳೂರು ಗ್ರಾಮಾಂತರ 96.48, ಚಿಕ್ಕಬಳ್ಳಾಪುರ 96.15, ಕೋಲಾರ 94.6, ಚಾಮರಾಜನಗರ 94.37, ಮಧುಗಿರಿ 93.23, ಕೊಡಗು 93.19, ವಿಜಯನಗರ 91.41, ವಿಜಯಪುರ 91.23, ಚಿಕ್ಕೋಡಿ 91.07, ಉತ್ತರ ಕನ್ನಡ 90.53, ದಾವಣಗೆರೆ 90.43, ಕೊಪ್ಪಳ 90.27, ಮೈಸೂರು 89.75, ಚಿಕ್ಕಮಗಳೂರು 89.69, ಉಡುಪಿ 89.49, ದಕ್ಷಿಣ ಕನ್ನಡ 89.47, ತುಮಕೂರು 89.43, ರಾಮನಗರ 89.42, ಹಾವೇರಿ 89.11, ಸಿರಸಿ 87.39, ಧಾರವಾಡ 86.55. ಓಕೆ, ಸೊ ಮುಂದೆ ಗದಗ ಬಂದ್ಬಿಟ್ಟು 86.51, ಬೆಳಗಾವಿ 85.85, ಬಾಗಲಕೋಟೆ 85.14, ಕಲಬುರಗಿ 84.51, ಶಿವಮೊಗ್ಗ 84.04, ರಾಯಚೂರು 84.02, ಬಳ್ಳಾರಿ 81.54, ಬೆಂಗಳೂರು ನಾರ್ತ್ 80.93, ಬೆಂಗಳೂರು ಸೌತ್ 78.95, ಬೀದರ 78.73, ಯಾದಗಿರಿ 75.49. ಇದು 2023ರಲ್ಲಿ SSLC ಪರೀಕ್ಷೆಯಲ್ಲಿ ಜಿಲ್ಲಾವಾರುಗಳು ಪ್ರತಿಶತವನ್ನು ಪಡೆದಿರತಕ್ಕಂಥದ್ರ ಬಗ್ಗೆ ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತರ್ತೀನಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.